ಒಂದು ನಿಮಿಷಮ್ಮ. ಸೌಂದರ್ಯ ಸಾರಿನಮ್ಮ, ಕವನ ಗೊತ್ತಿಲ್ಲದೆ. ನಾಳೆ ಒಳಗೆ ಅದೇ ಥರ ಕಾರ್ ಮನೆ ಮುಂದೆ ಇರಬೇಕು ಅಷ್ಟೇ. ಅದಕ್ಕೆ ಪ್ಯಾಜೆಂಟ್ಗೆ ಗ್ರೌಂಡಲ್ಲಿ ಸ್ವಲ್ಪ ಪ್ರಿಪ್ರೇಷನ್ಸ್ ಮಾಡಿಸ್ಬೇಕು. ಹೋಗಿ ಬರ್ತೀನಿ, ಆರಾಮಾಗಿರಿ. ಅಲ್ಲ, ಯಾವುದೇ ತೊಂದರೆ ಇಲ್ದಿರೋ ಕಾರಲ್ಲಿ ಒಂದೇ ಒಂದು ಸ್ಕ್ರಾಚ್ ಬಿತ್ತು, ಅದಕ್ಕೆ ಇಡೀ ಕಾರನ್ನೇ ಸುಟ್ಟು ಹಾಕ್ದೋಳು ಇನ್ ಚಿರು ಮದುವೆ ಆಗೋ ಹುಡುಗಿನಲ್ಲಿ ಏನಾದ್ರೂ ಲೋಪ ಇದ್ರೆ? ಸೌಂದರ್ಯ ಒಪ್ಕೋತಾಳ? ಖಂಡಿತ ಇಲ್ಲ. ಚಿರು ವಿಚಾರ ಅಂತ ಬಂದಾಗ ಕಾಂಪ್ರಮೈಸ್ ಅನ್ನೋ ಮಾತೇ ಇಲ್ಲ. ಅದು ವ್ಯಕ್ತಿ ಆಗಿರ್ಬೋದು ಅಥವಾ ವಸ್ತು ಆಗಿರ್ಬೋದು, ಸುಟ್ಟು ಹಾಕ್ಬಿಡ್ತೀನಿ. ನಮ್ಮ ಚಿರುನ ಮದುವೆ ಆಗೋ ಹುಡುಗಿ ರೂಪದಲ್ಲಾಗ್ಲಿ ಗುಣದಲ್ಲಾಗ್ಲಿ ಒಂದು ಸಣ್ಣ ಕಲೆನೂ ಇರಬಾರ್ದು ಅಂತ ಹುಡುಗಿನೇ ತಂದು ಮದುವೆ ಮಾಡಿಸ್ತೀನಿ. ನೀವೇನೇ ದೋಷ ಪರಿಹಾರಕ್ಕೆ ಅಂತ ಪ್ರಯತ್ನ ಪಟ್ಟರೂ ಕಷ್ಟ ಆಗತ್ತೆ. ರೂಪಳಿಗಿರೋ ದೋಷನೇ ಅವಳ ಮದುವೆಗೆ ಗೊತ್ತಾಗತ್ತೆ. ಅದನ್ನ ಸರಿ ಮಾಡೋದಕ್ಕಾಗೋದೇ ಇಲ್ವ ಗುರುಗಳೇ? ನಾನು ನನ್ನ ಮಗಳಿಗೋಸ್ಕರ ಹರಕೆ ಹೊತ್ತೆ ಪೂಜೆ ಮಾಡಿದೆ. ಈಗಲೂ ಅವಳನ್ನ ವ್ರತ ಮಾಡಕ್ಕೆ ಕಳಿಸಿದ್ದೀನಿ. ದೇವ್ರು ನನ್ನ ಮಗಳಿಗೆ ಎಂತ ಶಾಪ ಕೊಟ್ಬಿಟ್ಟ. ಒಂದ್ಸಲ ನಿನಗೆ ಎಷ್ಟು ಸಲ ಹೇಳಿದ್ದೀನಿ, ಅದು ಶಾಪ ಅಲ್ಲ, ಶಾಪ ಅಲ್ಲ, ಶಾಪ ಅಲ್ಲ, ಅದೊಂದು ವೈದ್ಯಕೀಯ ಸಮಸ್ಯೆ. ಇನ್ನೊಂದು ಸರ್ತಿ ಡಾಕ್ಟರ್ ಹತ್ರ ತೋರಿಸಿ ನೋಡೋಣ. ನೀವೇನಾದ್ರೂ ಮಾಡಿ ಗುರುಗಳೇ. 1000 ಸುಳ್ಳು ಹೇಳಿ ಮದುವೆ ಮಾಡು ಅಂತಾರೆ. ಹಾಗಂತ ಮುಚ್ಚಿಡೋದು ತಪ್ಪಾಗುತ್ತೇನೋ ಅಂತ. ಸುಳ್ಳಿನ ಮೇಲೆ ಕಟ್ಟೋ ಸಂಸಾರ ಗಾಳಿ ಗೋಪುರ ಇದ್ದ ಹಾಗೆ, ಅದಕ್ಕೆ ಆಯುಷ್ ಕಡಿಮೆ. ನಮ್ಮ ರೂಪಂಗೆ ಮಕ್ಕಳಾಗಲ್ಲ ಅನ್ನೋ ವಿಷಯ ಗೊತ್ತಿದ್ದು ಮದುವೆ ಆಗೋಕ್ಕೆ ಯಾವುದಾದ್ರು ಸಂಬಂಧ ಮುಂದೆ ಬಂದರೆ ದಯವಿಟ್ಟು ತಿಳಿಸಿ ಪುರೋಹಿತರೆ. ಇಲ್ಲೇ ಹೋದರೆ ಬೇಡ, ನಾವು ಯಾರಿಗೂ ಮೋಸ ಮಾಡಲ್ಲ. ಸೌಂದರ್ಯ, ಕಾರ್ ಬಗ್ಗೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದೆಯಾ? ನಾಳೆ ಬೆಳಗ್ಗೆ ಸೇಮ್ ಬ್ರ್ಯಾಂಡ್ ಸೇಮ್ ಕಲರ್ ಮನೆ ಮುಂದೆ ಇರುತ್ತೆ. ಇದಕ್ಕಿಂತ ಹೆಚ್ಚಿಗೆ ತಲೆ ಕೆಡಿಸ್ಕೋಬೇಕಾಗಿರೋಂಥ ವಿಷಯ ಇನ್ನೊಂದಿದೆ. ಏನದು? ಚಿರು ಮದುವೆ. ಇಮಿಡಿಯೇಟ್ ಆಗಿ ಚಿರು ಮದುವೆ ಮಾಡಬೇಕು. ಇದಕ್ಕಿದ್ದಾಗೆ ಚಿರು ಮದುವೆ ಬಗ್ಗೆ ಯಾಕೆ ಇಷ್ಟೊಂದು ಅರ್ಜೆಂಟು? ನಾನು ನೋಡಿದ ಹುಡುಗಿನೇ ಚಿರು ಹೆಂಡತಿಯಾಗಿ ಈ ಮನೆಗೆ ಬರಬೇಕು. ಇಲ್ಲ ಅಂದರೆ ಈ ಮನೇಲಿರೋ ನಾಯಿ ನರಿಗಳೆಲ್ಲ ನಮ್ಮ ಚಿರುಗೆ ಹೆಣ್ಣು ಹುಡ್ಕಕ್ಕೆ ಶುರು ಮಾಡ್ತವೆ. ಚಿರುಗೆ ಹೆಣ್ಣು ನೋಡುವಾಗ 2 ವಿಚಾರನ ಗಮನದಲ್ಲಿಟ್ಕೋಬೇಕು. ನನಗೆ ಗೊತ್ತು, ಚಿರುನ ಮದುವೆ ಆಗೋ ಹುಡುಗಿ ನೋಡೋದಕ್ಕೆ ತುಂಬ ಚೆನ್ನಾಗಿರಬೇಕು. ಮುಖದ ಮೇಲೆ ಒಂದೇ ಒಂದು ಸಣ್ಣ ಕಲೆ ಕೂಡ ಇರಬಾರ್ದು. ಹೌದು, ಆದರೆ ಅದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ಆಗಿರೋ ಕ್ವಾಲಿಟಿ ಇರಬೇಕು. ಯಾವುದೇ ಕಾರಣಕ್ಕೂ ಚಿರುನ ಮದುವೆ ಆಗೋ ಹುಡುಗಿ ತಾಯಿ ಆಗ್ಬಾರ್ದು. ಈ ಮನೇಲಿ ಮಗು ಅಳು ಕೇಳಿಸಬಾರ್ದು. ಈ ಮನೇಲಿ ತೊಟ್ಲು ತೂಬಾರ್ದು. ಅಯ್ಯೋ, ಎಷ್ಟು ಬಿಸಿಲಿದೆ. ನನ್ನ ಕೈಲಂತೂ ಈ ಬಿಸಿಲಲ್ಲಿ ವ್ರತ ಮಾಡಕ್ಕಾಗಲ್ಲಪ್ಪ. ಅಕ್ಕ, ಹಾಗೆಲ್ಲ ಹೇಳ್ಬೇಡ ಅಕ್ಕ. ಈ ವ್ರತನ ಶ್ರದ್ಧೆಯಿಂದ ಮಾಡಿದ್ರೆ ಬೇಗ ಮದುವೆ ಆಗತ್ತೆ ಅಲ್ವೇ? ನಮ್ ರೂಪಂಗೆ ಏನಿದ್ದಾರ್ದು? ಒಳ್ಳೆ ಹುಡುಗ ಸಿಗ್ಲಿ, ಬೇಗ ಹುಡುಗ ಸಿಗ್ಲಿ ಅಂತ ವ್ರತ ಮಾಡೋಕೆ. ಹಂಗ್ ನೋಡಿದ್ರೆ ಬೇಗ ಹುಡುಗ ಸಿಗ್ಲಿ ಅಂತ ನೀನ್ ವ್ರತ ಮಾಡ್ಬೇಕು ಕಣೆ. ಅಯ್ಯೋ, ನಮ್ ಮದ್ವೆನೇ ಆಗಲ್ಲ ಬಿಡಿ. ಅಪ್ಪ ಅಮ್ಮನ್ ನೋಡ್ಕೊಂಡು ಆರಾಮಾಗಿ ಇದ್ಬಿಡ್ತೀನಿ. ನಿನಗೆ ಈ ಜನ್ಮದಲ್ಲಿ ಗಂಡ್ ಸಿಗಲ್ಲ, ಅದಕ್ಕೆ ಈ ತರ ಫಿಕ್ಸ್ ಆಗ್ಬಿಟ್ಟಿದೀಯ.
ಅಪ್ಪ ಎಷ್ಟು ಬಿಸಿಲಿದೆ. ಏಯ್ ಸನ್ಗ್ಲಾಸ್ ಓಪನ್ ಮಾಡೆ. ಹಾ. ಯು ಇಡಿಯಟ್, ನಾನು ಹೊಸ ಚಪ್ಪಲಿ ಹಾಳು ಮಾಡ್ದೆಲೆ. ಅಕ್ಕ ಕೂಲ್ ಕೂಲ್, ಅಷ್ಟೇನು ಆಗಿಲ್ಲ, ಚಿಕ್ಕ ಕಟ್ಟಾಗಿದೆ ಅಷ್ಟೇ. ಕೊಡು, ಪೆನ್ ಹಾಕಿ ಕೊಟ್ಬಿಡ್ತೀನಿ. ಕಿತ್ತೋಗಿರೋ ಚಪ್ಪಲಿ ಹಾಕೊಳಕ್ ನಾನೇನ್ ಗತಿಗೆಟ್ಟೋಳೆನೆ? ಅಕ್ಕ ಮತ್ತೆ ಬರಿಗಾಲಲ್ಲಿ ಹೋಗ್ತೀಯಾ? ತುಂಬಾ ಬಿಸಿಲು ಅಕ್ಕ. ದೇವಸ್ಥಾನ ಹೋಗೋವರೆಗೂ ಆದ್ರೂ ಬೇಕಲ್ವಾ? ಬರೀಗಾಲಲ್ಲಿ ನಾನು ಅಷ್ಟು ದೂರ ಹೋಗಕ್ ನನ್ಗೇನ್ ತಲೆ ಕೆಟ್ಟಿದೆ ಅನ್ಕೊಂಡಿದ್ಯಾ? ನಿಂದೆ ಚಪ್ಪಲಿ ಕೊಡು. ಹಾ, ನನ್ ಚಪ್ಪಲಿ ಹಾಕೋಬೇಡ, ಆಮೇಲೆ ನನ್ನ ಅದೃಷ್ಟ ನಿನಗ್ ಬಂದ್ಬಿಡತ್ತೆ. ಹೌದಾ? ಲೈ ಪೂಜೆ ಪುಟ್ಟಿ ಕೊಡಿಲಿ. ಚಪ್ಪಲಿ ಎತ್ ಕೈಲಿ ಇಡ್ಕೋ. ತಗೋ ಛತ್ರಿ. ನೀನ್ ನೋಡಿಯಮ್ಮ ರೂಪ. ಬಾ ಅಕ್ಕ. ಹಲೋ ಪ್ರಭಾಕರ್ ಅವರೇ. ನಮಸ್ತೆ ಧರ್ಮಾಧಿಕಾರಿಗಳಿಗೆ. ನಮಸ್ತೆ, ಹೇಳಿ ಸರ್, ಏನು ವಿಚಾರ? ಸೌಂದರ್ಯ ಅವ್ರಿಗೆ ನಿಮ್ಮಿಂದ ಒಂದು ಕೆಲಸ ಆಗಬೇಕಿತ್ತು. ಏನು ಹೇಳಿ ಸರ್, ಖಂಡಿತ ಮಾಡೋಣ. ನಮ್ಮ ಚಿರಾಗ್ಗೆ ಒಂದು ಹುಡುಗಿನ ಹುಡುಕ್ಬೇಕಾಗಿತ್ತು. ನಮ್ಮ ರೂಪಂಗೆ ಮಕ್ಕಳಾಗಲ್ಲ ಅನ್ನೋ ವಿಷಯ ಗೊತ್ತಿದ್ದು ಮದುವೆ ಆಗೋಕ್ಕೆ ಯಾವುದಾದ್ರೂ ಸಂಬಂಧ ಮುಂದೆ ಬಂದರೆ ದಯವಿಟ್ಟು ತಿಳಿಸಿ ಪುರೋಹಿತರೆ. ನೋಡಮ್ಮ, ಸ್ವಯಂವರ ವ್ರತ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೆ ಒಳ್ಳೆ ಹುಡುಗ ಸಿಕ್ಕೇ ಸಿಗ್ತಾನೆ. ಮೊದಲಿಗೆ ಕಲ್ಯಾಣಿಲಿ 3 ಸಲ ಮುಳುಗಿ ಉರುಳು ಸೇವೆ ಮಾಡಬೇಕು. ಅದಾದ್ಮೇಲೆ ನೆಲದ ಮೇಲೆ ಊಟ ಮಾಡಬೇಕು. ಅಕ್ಕ ಶುರು ಮಾಡೋಣ. ಏಯ್ ಏನೇ ಶುರು ಮಾಡ್ಬೇಕು? ಅವ್ರಿಗೇನೋ ಬುದ್ಧಿ ಇಲ್ಲ ಅಂತಂದ್ರೆ ನಿನ್ಗೂ ಬುದ್ಧಿ ಇಲ್ವಾ? ನಾನು ಈ ಕೊಳುಕ್ ನೀರಲ್ಲಿ ಸ್ನಾನ ಮಾಡಿ ನನ್ನ ಸ್ಕಿನ್ನ ಇನ್ಫೆಕ್ಟ್ ಮಾಡ್ಕೋಬೇಕಾ? ನನ್ನ ಕೈಯಲ್ಲಿ ಇದೆಲ್ಲ ಆಗಲ್ಲಮ್ಮ. ಬನ್ನಿ ಹೋಗೋಣ. ಅಕ್ಕ ಹಿಂಗೆಲ್ಲ ಮಾತಾಡ್ಬೇಡ ಅಕ್ಕ, ಇದು ವ್ರತ. ಇದನ್ನ ಕಷ್ಟಪಟ್ಟು ಮಾಡಿದ್ರೆ ದೇವ್ರ ಖುಷಿಯಾಗಿ ವರ ಕೊಡ್ತಾನೆ. ಯಾಕೆ ಯಾಕೆ ಕಷ್ಟಪಡ್ಬೇಕು? ನಾನು ಮದ್ವೆ ಆಗ್ತೀನಿ ಅಂತ ಅಂದ್ರೆ ಹುಡುಗರು ಕ್ಯೂ ಅಲ್ಲಿ ಬಂದು ನಿಂತ್ಕೋತಾರೆ. ಅದಕ್ಕೆ ನನ್ನ ಸ್ಕಿನ್ ಡ್ಯಾಮೇಜ್ ಮಾಡ್ಕೊಂಡು ವ್ರತ ಮಾಡ್ಬೇಕಾ? ಏ ಬನ್ನಿ ಅತ್ತೆ. ಅಕ್ಕ ಅಕ್ಕ ಪ್ಲೀಸ್ ಅಕ್ಕ, ಅಪ್ಪ ಅಮ್ಮ ನೀವ್ ವ್ರತ ಮಾಡ್ತೀಯಾ ಅಂತ ನಂಬ್ಕೊಂಡು ಕಳ್ಸಿದ್ದಾರೆ. ನಿಂಗೆ ಒಳ್ಳೇದಾಗ್ಬೇಕಾನೆ, ನಿಂಗೆ ಬೇಗ ಮದ್ವೆ ಆಗ್ಬೇಕಾನೆ. ಪ್ಲೀಸ್ ಅಕ್ಕ ಮಾಡು. ಲೇ, ನನ್ನ ಬದಲು ನೀನೇ ವ್ರತ ಮಾಡು. ನೀನ್ ನನ್ನ ತಂಗಿ ತಾನೆ. ನೀನ್ ವ್ರತ ಮಾಡಿ ಫಲ ಎಲ್ಲ ನನಗೆ ಸಿಗ್ಲಿ ಅಂತ ಬೇಡ್ಕೊ. ನೋಡೆ, ನಿನಗೆ ಈ ಕೊಳುಕ್ ನೀರಲ್ಲಿ ಸ್ನಾನ ಮಾಡಿದ್ರೂ ಏನಾಗಲ್ಲ, ಈ ಬಿಸಿಲಲ್ಲಿ ಉರುಳು ಸೇವೆ ಮಾಡಿದ್ರೂ ಏನಾಗಲ್ಲ. ನನ್ಗೆ ನನ್ನ ಬ್ಯೂಟಿ ಇಂಪಾರ್ಟೆಂಟು, ಅದನ್ನ ಹಾಳು ಮಾಡ್ಕೊಳಕ್ ನನ್ಗಾಗಲ್ಲ. ಅಕ್ಕ ಅಕ್ಕ ದೀಪ, ಅವಳು ಹೇಳ್ತಿರೋದು ಕರೆಕ್ಟು ಕಣೆ. ಅವಳು ಹೂ ತರ ಸೂಕ್ಷ್ಮ. ನೀನು ಹೊರಟು ನೀನ್ ಮಾಡೆ ಉರುಳು ಸೇವೆ. ಸರಿ, ಅಕ್ಕಂಗೆ ಒಳ್ಳೇದಾಗತ್ತೆ ಅಂದ್ರೆ ನಾನು ಮಾಡ್ತೀನಿ. ಏನಮ್ಮ ದೀಪ, ನಿಮ್ಮ ಅಕ್ಕ ಮಾಡ್ಬೇಕಾಗಿರೋ ವ್ರತನ ನೀನ್ ಮಾಡಿದ್ಯಲ್ಲಮ್ಮ. ಅಕ್ಕಂಗೆ ಒಳ್ಳೇದಾಗತ್ತಂದ್ರೆ ನಾನು ಏನು ಬೇಕಾದರೂ ಮಾಡ್ತೀನಿ. ದಯವಿಟ್ಟು ಅಪ್ಪಂಗೆ ಹೇಳ್ಬೇಡಿ. ಈ ವ್ರತದ ಫಲ ಅಕ್ಕನ್ ಸಿಕ್ಕಿದ್ರೆ ಸಾಕು. ಯಾರಿಗೆ ಸಲ್ಲಬೇಕೋ ಅವ್ರಿಗೆ ಸಲ್ಲೇ ಸಲ್ಲುತ್ತಮ್ಮ. ಈ ರೂಪ ಎಲ್ಲಿ ಹೋದ್ಲು? ಮಾಡ್ತೀನಿ ಅವಳಿಗೆ. 1000 ಸುಳ್ಳು ಹೇಳಿ ಮದುವೆ ಮಾಡು ಅಂತಾರೆ. ಹಾಗಂತ ಮುಚ್ಚಿಡೋದು ತಪ್ಪಾಗುತ್ತೇನೋ ಅಂತ. ಒಂದ್ಸಲ ಅದೇನ್ ಬೇಕು ತಗೋ. ಈರುಳ್ಳಿ ಕೊಡಪ್ಪ 1 kg. ರೀ, ರೂಪಂಗಿರೋ ದೋಷ ಡಾಕ್ಟರ್ ಹತ್ರ ಹೋದ್ರೂ ಸರಿ ಹೋಗ್ಲಿಲ್ಲ ಅಂದ್ರೆ ಏನ್ ಮಾಡೋದು? ನೀನು ಪ್ರಯತ್ನನೇ ಪಡದೆ ಹಿಂಗ್ ಪಾಡಿಗೆ ನೀನ್ ಏನೇನೋ ಅನ್ಕೊಂಡ್ರೆ ಅದಾಗದೆ ಸರಿ ಹೋಗುತ್ತಾ? ಇಷ್ಟು ದಿವಸ ಸರಿ ಹೋಗದೆ ಇರೋದು
ಮುಂದೆ ಸರಿ ಹೋಗುತ್ತೆ ಅಂತ ನಂಬ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಪುರೋಹಿತರು ಏನು ಹೇಳಿದಾರೋ ಅದನ್ನು ಮಾಡಬೇಕಷ್ಟೆ. ಪುರೋಹಿತರು ಏನು ಹೇಳಿದ್ರು? 1 kg ಆಲೂಗಡ್ಡೆನೂ ಹಾಕಪ್ಪ. 1000 ಸುಳ್ಳು ಹೇಳಿ ಮದುವೆ ಮಾಡಬೇಕು ಅಂತ. ನಾವು ಇವಳಿಗಿರೋ ದೋಷನ ಮುಚ್ಚಿಟ್ಟು ಮದುವೆ ಮಾಡಬೇಕಾಗುತ್ತೋ ಏನೋ. ಹಾಗೆಲ್ಲ ಮಾಡೋಕ್ಕಾಗಲ್ಲ. ಸತ್ಯದ ಗಂಟೆ ಶಾಶ್ವತ, ಸುಳ್ಳನ್ ನಂಟಲ್ಲ. ಎಷ್ಟಾಯ್ತಪ್ಪ? 90 ರೂಪಾಯಿ ಕೊಡಿ ಸರ್. ಬರೀ 90 ರೂಪಾಯಿನಾ? ಅದ್ಯಾವಾಗಪ್ಪ ತರಕಾರಿ ಬೆಲೆಗಳೆಲ್ಲ ಇಷ್ಟೊಂದು ಕಮ್ಮಿ ಆಗೋಯ್ತು? ಇಲ್ಲ ಸರ್, ಪೊಲೀಸರಿಗೆ ಮಾತ್ರ ಇಷ್ಟು ಕಡಿಮೆ ಬೆಲೆ ಸರ್. ನನಗೆ ಲಂಚ ಕೊಡು, ಕಮಿಷನ್ ಕೊಡು ಅಂತ ಏನಾದ್ರು ಕೇಳಿದ್ನಾ? ನೀನು ಸರಿಯಾಗಿ ರೇಟ್ ಹೇಳಿಲ್ಲ ಆದ್ರೆ ನಾನು ಬೇರೆ ಅಂಗಡಿಗೆ ಹೋಗ್ತೋತೀನಿ. ರೀ, ನಿಮ್ದೇನ್ರಿ ರೋದ್ನೆ? ಅವರೇ ಕೊಡ್ತಿರ್ಬೇಕಾದ್ರೆ. ದುಡ್ದ ದುಡ್ಡೇ ದಕ್ಕಲ್ಲ, ಇನ್ ಬಡ್ಕೊಂಡ್ ತಿಂದ್ರೆ ದಕ್ಕತ್ತಾ? ಅಲ್ಲ, ಕರೆಕ್ಟಾಗಿ ದುಡ್ಡು ಎಷ್ಟು ಅಂತ ಹೇಳು. ನಾನು ಹಾಕಿರೋದು ಒಳ್ಳೆ ಹೊಡೆಯಕ್ಕಲ್ಲ. 174 ಕೊಡಿ ಸರ್. ಇದಕ್ಕೆ ಹಾಕಪ್ಪ. ಜಾನು, ನಿನ್ನ ಬಿಟ್ಟು ನನಗೆ ಒಂದು ಕ್ಷಣನೂ ಇರೋದಕ್ಕಾಗಲ್ಲ. ನೀನು ಯಾವಾಗ ಸಂಪೂರ್ಣವಾಗಿ ನನ್ನವಳಾಗ್ತೀಯ, ಯಾವಾಗ ನನ್ನ ಜೊತೆಲಿ ಇರ್ತೀಯ ಜಾನು? ನಾನು ಪಡ್ಕೊಳ್ಳೋದು ಅಷ್ಟೊಂದು ಸುಲಭ ಅಲ್ಲ, ತುಂಬ ಕಷ್ಟಪಡಬೇಕಾಗತ್ತೆ. ಜಾನು, ನಿನ್ನನ್ನು ಪಡ್ಕೋಬೇಕನ್ನಕ್ಕಿಂತ ಹೆಚ್ಚಾಗಿ ನಿನ್ನ ಒಂದು ದೊಡ್ಡ ಸ್ಟೇಜಲ್ಲಿ ನೋಡ್ಬೇಕಂತ ನನಗೆ ತುಂಬ ಆಸೆ. ಅದಕ್ಕೆ ಕಷ್ಟಪಟ್ಟು ಒಂದು ಒಳ್ಳೆ ಅವಕಾಶ ಹುಡುಕಿದ್ದೀನಿ. ಜಾನು, ಯು ನೋ ವಾಟ್, ಮುಂದಿನ ವಾರ ಬೆಂಗಳೂರಲ್ಲಿ ಒಂದು ದೊಡ್ಡ ಫ್ಯಾಷನ್ ಶೋ ನಡೀತಿದೆ. ಅವರು ನಾಳೆಯಿಂದನೇ ರಿಹರ್ಸಲ್ ಮಾಡ್ತಾ ಇದ್ದಾರೆ. ನೀನು ಹೇಗಾದರೂ ಮಾಡಿ ಬೆಂಗಳೂರಿಗೆ ಬಂದು. ನಮ್ಮಪ್ಪ ಈ ಕಳ್ಸದ್ ಪೇಟೆ ಬಿಟ್ಟೆ ಆಚೆ ಕಳ್ಸಲ್ಲ. ಇನ್ನು ಬೆಂಗಳೂರಿಗೆ ಕಳಿಸ್ತಾರಾ? ಚಾನ್ಸೇ ಇಲ್ಲ. ಇದು ನಿನ್ನ ಬ್ಯೂಟಿಫುಲ್ ಲೈಫ್ ನಾ ಮೊದಲನೇ ಹೆಜ್ಜೆ. ನೀನು ಫ್ಯಾಷನ್ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟರೆ ಹಿಸ್ಟ್ರಿ ಕ್ರಿಯೇಟ್ ಆಗೋಗುತ್ತೆ. ಅರವಿಂದ್, ನಾನು ನಿಜವಾಗ್ಲೂ ಮಾಡೆಲ್ ಆಗ್ತೀನ? ನನ್ನ ಚಿಕ್ಕ ವಯಸ್ಸಿನ ಆಸೆ ಕಾಣೋ, ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ನೀನು ನಾಳೆ ಬೆಂಗಳೂರು ಬಾ, ಮಿಕ್ಕಿದ್ದೆಲ್ಲ ಈ ಅರವಿಂದ ನೋಡ್ಕೊಳ್ತಾನೆ. ಓಕೆ, ಅತ್ತೆ ಕರಿತಾ ಇದ್ದಾರೆ. ಬಾಯ್. ಬಾಯ್. ಬಂದ್ಯಾ? ಬಾ ಹೋಗೋಣ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಇದು ನನಗ್ ಸೇರ್ಬೇಕಾಗಿರೋ ಪ್ರಸಾದ. ಈ ಪ್ರಸಾದ ನೀನ್ ಕಿತ್ಕೊಂಡ್ರು ವ್ರತ ಮಾಡಿರೋರಿಗೆ ಸೇರ್ಬೇಕಾದ ಪ್ರಸಾದ ದೇವ್ರು ಕೊಟ್ಟೇ ಕೊಡ್ತಾನೆ. ನಂಗೆ ಏನು ಬೇಡ ಪುರೋಹಿತ್ರೆ, ಎಲ್ಲ ನನ್ನ ಅತ್ತಿನ ಸಿಗ್ಲಿ. ಯೋಗ ಅನ್ನೋದು ಯೋಗ್ಯತೆಗೆ ತಕ್ಕ ಹಾಗೆ ಸಿಗತ್ತೆ. ಆ ಯೋಗ್ಯತೆ ಯಾರಿಗಿದೆ ಅನ್ನೋದು ಅವನೇ ನಿರ್ಧಾರ ಮಾಡ್ತಾನೆ. ಅವರಿಗೆ ಸಿಗಬೇಕಾದ ಫಲ ಕೊಟ್ಟೇ ಕೊಡ್ತಾನೆ. ಸರ್, ದಿನ ಒಬ್ಬೊಬ್ರು ಈ ಥರ ಕಿರಿಕ್ ಮಾಡ್ತಾ ಇದ್ರೆ ನಾನು ಅಂಗಡಿ ಮುಚ್ಚಿಬಿಟ್ಟು ಮಠ ಸೇರ್ಕೋಬೇಕಾಗತ್ತೆ ಸರ್. ಏನು ಇವತ್ತು ನಮ್ಮ ಸ್ಟೇಷನ್ ಬ್ರೇಕಿಂಗ್ ನ್ಯೂಸು? ಹುಡುಗರು ಕುಡ್ದು ಗಲಾಟೆ ಮಾಡ್ಕೊಂಡವ್ರೆ, ಎತ್ತಾಕೊಂಬನ್ನಿ ಅಂತ ಸಾಹೇಬ್ರು ಹೇಳಿದ್ರು. ಯಾರು ಅವರು ಹುಡುಗರು? ದಿನ ಇವ್ರ ಕತೆ ಜಾಸ್ತಿ ಆಯ್ತಲ್ಲ. ರೈ, ಕರೆಸ್ರಿ ಆ ಪೋಖ್ರಿಗಳನ್ನ, ನಾವು ದರ್ಶನ ಮಾಡೋಣ. ಇವ್ರೇನ್ರಿ ನಿಮ್ಮ ಬಾರಲ್ಲಿ ಗಲಾಟೆ ಮಾಡಿದ್ದು? ಹೌದು ಸರ್. ಏಯ್, ಏನೋ ನಿನ್ನ ಹೆಸರು? ನಿಮ್ಮ ಅಪ್ಪನ ಹೆಸರೇನೋ? ಸರ್, ಕೃಷ್ಣಪ್ಪನ ಮಗ ಸಂದೀಪ್ ಸರ್. ನೀನು? ಕುಮಾರನ್ ಮಗ ಶರತ್. ಏಯ್, ಅವನ ಬಾರ ಇಲ್ಲಿ. ನಿನ್ನೆ ಬಾವರ್ಗೆ. ನಿಮ್ಮಪ್ಪನ ಹೆಸರೇನೋ? ನಿಮ್ಮಪ್ಪ ಬದುಕಿದಾನ ಇಲ್ಲ? ಜಯರಾಮ್ ಸರ್. ಓಹೋ, ಮಹಾಪ್ರಭುಗಳು ನೀವೇನಿಲ್ಲಿ? ಜಯರಾಮ, ನೋಡು ಚೀಫ್ ಗೆಸ್ಟು. ನಿಮ್ಮಪ್ಪ ನೋಡಿದ್ರೆ ಕಾನೂನು ಶಿಸ್ತು ಅಂತ ಬಿಲ್ಡಪ್ ಕೊಟ್ಕೊಂಡು ಊರೆಲ್ಲ ಓಡಾಡ್ತಾನೆ. ಯಾರೇಳು? ಜಯರಾಮ್. ಮುಂಚೆ
ಸಣ್ಣ ಪುಟ್ಟ ಕಿರಿಕ್ ಮಾಡ್ತಿದ್ದ ಅಂತ ಗೊತ್ತಿತ್ತು. ಆದರೆ ಈಗ ದೊಡ್ಡ ಪುಡಂಗಾಗಿದ್ದಾನೆ ಜಯರಾಮ. ನಿನ್ನ ಹೆಸರನ್ನ ಊರಲ್ಲಿ ಮೆರೆಸೋದ್ರಲ್ಲಿ ಅನುಮಾನನೇ ಇಲ್ಲ. ಇವ್ರನ್ನೆಲ್ಲ ಬಾಯಲ್ಲಿ ಬೈದು ನಾಲ್ಗೆನೋ ನೋವು ಮಾಡ್ಕೊಬಾರ್ದು. ಏನಂತೆ ಜಯರಾಮ? ಏನ್ರಿ ನಿಮ್ಮ ಹೆಸರು? ಮಂಜು ಅಂತ ಸರ್. ಮಂಜು, ತಪ್ಪು ಈ ಹುಡುಗರದಲ್ಲ ರೀ. ಅವ್ರನ್ನ ಹುಟ್ಟಿಸ್ತಾರಲ್ಲ ಅಪ್ಪ ಅಮ್ಮ, ಅವ್ರದ್ದು. ಹುಟ್ಸೋದು ನಾಯಿಗಳ ಥರ ರೋಡಲ್ಲಿ ಬಿಸಾಕೋದು. ಇವ್ರದೆಲ್ಲ ಬರೀ ತೋರಿಕೆ ಪ್ರೀತಿ ಅಷ್ಟೇ ರೀ, ಒಳಗೆ ಬರೀ ಉಳಿಕೆ. ಏಯ್ ಬಿಡಿಸ್ರೋ, ಸಾಯಿಸ್ಕಿಸ್ಬಿಟ್ಟನೋ. ಎಷ್ಟು ಸರ್? ಸರ್ 3100 ಸರ್. ಸರ್ ನೀವ್ಯಾಕೆ ಕೊಡ್ತೀರಿ ಸರ್? ಹುಡ್ಸಿದ ತಪ್ಪಿಗೆ ದಂಡ ಕಟ್ಟಲೇಬೇಕಲ್ಲ ಸರ್. ಯಾರೋ ಮಾಡಿದ ತಪ್ಪಿಗೆ ನನ್ನ ನಿಯತ್ತನ್ನು ಪ್ರಶ್ನೆ ಮಾಡ್ಕೊಳ್ಳೋದಕ್ಕೆ ನಾನು ಯಾರಿಗೂ ಬಿಟ್ಕೊಡೋದಿಲ್ಲ. ಇಟ್ಕೊಳ್ಳಿ. ಕ್ಷಮಿಸ್ಬಿಡಿ ಸರ್. ನೀವ್ಯಾಕೆ ಸರ್ ಕ್ಷಮೆ ಕೇಳ್ತೀರಾ? ನಾವು ಕ್ಷಮೆ ಕೇಳಬೇಕು. ಕಂಪ್ಲೇಂಟ್ ಬರ್ಕೊಳ್ಳಿ. ಸೆಲ್ಲಲ್ಲಿ ಒಂದಷ್ಟು ದಿನ ಕೊಳಿಲಿ. ಈ ಕೋರ್ಟು ಮೆಟ್ಲೆಲ್ಲ ಹತ್ಲಿ ಗೊತ್ತಾಗತ್ತೆ. ಆಗ ನೀನ್ ನಾಯಿ ಥರ ಅಲಿಯೋದು ನೋಡಾದ್ರು ನಿನ್ ಮಗನ ಬುದ್ಧಿ ಬರ್ತಾ ನೋಡೋಣ. ಏನೋ ಹಾಗೆ ನೋಡ್ತಾ ಇದೀಯಾ ಬದ್ಮಾಶ್? ತಪ್ಪು ನಂದು, ಶಿಕ್ಷೆ ನನಗಿರಲಿ. ಸಾಹೇಬ್ರಿಗೆ ಬೇಡ. ಸಾಹೇಬ್ರು ಮಿಡಿಲ್ ಕ್ಲಾಸ್ ಜನ, ಮೈಕ್ ಪೆಟ್ಟಾದರೆ ತಡ್ಕೋತಾರೆ. ಮಾತಿನ ಶಿಕ್ಷೆ ಅನುಭವಿಸೋ ಕಷ್ಟ ಅವ್ರಿಗೆ ಬೇಡ. ಇಳಿಸೋ ಕೆಳಗೆ, ಕಣ್ಣಿಳಿಸೋ ಕೆಳಗೆ. ಇಳಿಸೋ ಕಣ್ಗಳಿಗೆ. ಶಾಬಾಷ್. ಬಿಟ್ಕಳ್ಸ್ರಿ ಕಚಡಗಳನ್ನ. ಅಣ್ಣ, ಸೌಂದರ್ಯ, ನಿಮ್ಮಿಬ್ಬತ್ತ ಒಂದು ವಿಷಯ ಮಾತಾಡಬೇಕಿತ್ತು. ಏನ್ರಿ ನೀವು ಎಲ್ಲದಕ್ಕೂ ಪರ್ಮಿಷನ್ ಕೇಳ್ತಿರಲ್ಲ? ನೀವೀ ಮನೆ ಮಗ. ಯಾಕೆ ಚಿಕ್ಕ ಮಾವ, ನಮ್ಮಲ್ಲಿ ಅಷ್ಟೊಂದು ಫಾರ್ಮಾಲಿಟೀಸು? ಅದೇನು ಹೇಳ್ಬೇಕು ಅನ್ಕೊಂಡಿದ್ದೀರೋ ಹೇಳಿ. ಅದು ಭಾವ, ನಾವು ಚಿರುಗೆ ಒಂದು ಹುಡುಗಿನ ನೋಡಿದ್ದೀವಿ. ಆ ಹುಡುಗಿನ ಕೈ ತೊಳೆದು ಮುಟ್ಬೇಕು, ಅಷ್ಟು ಚೆನ್ನಾಗಿದ್ದಾಳೆ. ಹಾಳಿ ಫೋಟೋ ತೋರಿಸ್ತೀನಿ ನೋಡು. ಬಾಬಾ, ಅವಳು ನಮ್ಮ ಫ್ರೆಂಡ್ ಮಗಳು, ಮಾಸ್ಟರ್ ಡಿಗ್ರಿ ಮಾಡಿದಾಳೆ. ಅವರಪ್ಪ ಕೋಟ್ಯಾಧೀಶ್ವರ, ಒಬ್ಳೇ ಮಗಳು. ನಮ್ಮ ಚಿರುಗೆ ಒಳ್ಳೆ ಜೋಡಿ. ಅವಳ ಬಗ್ಗೆ ನಾನು ವಿಚಾರಿಸ್ದೆ. ಅವಳ ಗುಣ ಅಪರಂಜಿ ಅಂತ ಹೇಳಿದ್ರು. ಅರ್ಚನಾ, ನಿಂಗೆ ಆ ಹುಡುಗಿ ಇಷ್ಟ ಆದ್ಲಾ? ಈ ಮನೇಲಿ ನನ್ನ ಇಷ್ಟ ಕಷ್ಟ ಕಟ್ಕೊಂಡು ಯಾರಿಗೆ ಏನಾಗಬೇಕಾಗಿದೆ? ಶಂಕದಿಂದ ಬಂದ್ರೇನೆ ಅಲ್ವಾ ತೀರ್ಥ. ಅರ್ಚನಾ, ನೀನೇ ಹೀಗೆ ಹೇಳಿದ್ರೆ ಹೇಗೆ? ಅವನು ನಿನ್ನ ತಮ್ಮ, ನಿನ್ನ ಅಭಿಪ್ರಾಯನೂ ತುಂಬಾ ಮುಖ್ಯ. ಈ ಮನೆಯವರೆಲ್ಲ ಸೇರ್ಕೊಂಡು ನನ್ನ ಅಭಿಪ್ರಾಯಕ್ಕೆ ಸಮಾಧಿ ಕಟ್ಟು ತುಂಬಾನೇ ವರ್ಷ ಆಯ್ತು. ಬಾಬಾ, ಆ ಹುಡುಗಿ ಅಪ್ಪ ಅಮ್ಮನ ಹತ್ರ ಮಾತಾಡಿದೀವಿ. ನಮ್ಮ ಚಿರುನ ಅವರು ತುಂಬಾ ಇಷ್ಟಪಟ್ಟಿದ್ದಾರೆ. ಮನೆಗೆ ಬನ್ನಿ ಮಾತಾಡೋಣ ಅಂತ ಕೂಡ ಹೇಳಿದೀವಿ. ಎಲ್ಲ ಒಪ್ಪಿಗೆ ಆದ್ರೆ ಎಂಗೇಜ್ಮೆಂಟ್ ಮಾಡಿ ಮುಗಿಸ್ಬಿಡೋಣ. ಬೇಡ, ನಾಳೆ ಅವರನ್ನ ಬರೋದು ಬೇಡ ಅಂತ ಹೇಳಿ.
ಯಾಕೆ ಬರಬಾರ್ದು ಅವರು? ನನ್ನನ್ನು ಕೇಳ್ದೆ ನೀವ್ಯಾಕೆ ಅವ್ರನ್ನ ಬರೋದಕ್ಕೆ ಹೇಳಿದ್ರಿ? ಅವ್ರಿಗೆ ಹೇಳಿ ಬರೋದಕ್ಕೆ ಬೇಡ ಅಂತ. ಸೌಂದರ್ಯ, ಒಂದ್ಸಲ ಆ ಹುಡುಗಿನ ಮುಖ ನೋಡು, ನಿನಗೆ ಇಷ್ಟ ಆಗ್ತಾಳೆ. ಆ ಹುಡುಗಿ ನನಗೆ ಇಷ್ಟ ಆಗ್ಲಿಲ್ಲ. ಬರೀ ಫೋಟೋನ ಡಿಸೈಡ್ ಮಾಡಿದ್ರೆ ಹೇಗೆ? ಹಾ, ಅವ್ರು ಬಂದು ನಮ್ಮ ಹತ್ರ ಮಾತಾಡಿದ್ರೆ ತಾನೇ ಅವ್ರ ಬಗ್ಗೆ ನಮಗ್ ಗೊತ್ತಾಗೋದು. ಅದು ಅಲ್ಲದೆ ಆ ಹುಡುಗಿನ ಒಪ್ಕೊಳ್ಳೋದು ಬಿಡೋದು ಚಿರುಗ್ ಬಿಟ್ಟಿದ್ದು. ಬೇಡ ಅಂದ್ರೆ ಅರ್ಥ ಆಗಲ್ವಾ? ಚಿರು, ನಿನ್ಗೆ ಆ ಹುಡುಗಿ ಓಕೆನಾ? ಅವ್ರಿಗೆ ಮನೆಗೆ ಬರೋದಕ್ಕೆ ಹೇಳದ? ನೀನೇ ಹೇಳು. ಅದಕ್ಕೆ ನಿರ್ಧಾರನೇ ನನ್ನ ನಿರ್ಧಾರ. ಚಿಕ್ಕಮ್ಮ, ಅವ್ರಿಗೆ ನಾಳೆ ಬರೋದು ಬೇಡ ಅಂತ ಹೇಳಿ. ಈ ಚಿರು, ನಿನಗೆ ಸ್ವಲ್ಪನೂ ಸ್ವಂತ ಬುದ್ಧಿ ಅನ್ನೋದಿಲ್ವಾ? ಅಕ್ಕ, ಅದಕ್ಕೆ ನನಗೇನು ಬೇಕು ಬೇಡ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ. ನನಗೆ ಅಮ್ಮ ಅವರು, ಅಮ್ಮನ ಮಾತು ಮೀರಕ್ಕಾಗತ್ತಾ? ಅಪ್ಪ ನೀವಾದ್ರೂ ಅರ್ಚನಾ, ಈ ವಿಷಯದಲ್ಲಿ ನನ್ನ ಪೂರ್ತಿ ಸಪೋರ್ಟು ಸೌಂದರ್ಯಂಗೆ. ಯಾಕಂದ್ರೆ ಇರೋ ವಿಷಯದಲ್ಲಿ ಅವಳು ಯಾವತ್ತೂ ತಪ್ಪಾದ ನಿರ್ಧಾರ ತಗೊಳ್ಳಿಲ್ಲ, ಮುಂದೆ ತಗೊಳ್ಳೋದೂ ಇಲ್ಲ. ಸುಕನ್ಯಾ, ನಾಳೆ ಅವ್ರನ್ನ ಬರೋದು ಬೇಡ ಅಂತ ಹೇಳಮ್ಮ. ಬಾವಾ, ಸೌಂದರ್ಯ ಹೇಳಿದ. ಸುಕನ್ಯಾ, ಸೌಂದರ್ಯ ಸುಮ್ಮನೆ ಬೇಡ ಅನ್ನಲ್ಲಮ್ಮ. ಒಂದು ಕಾರಿಗೆ ಸಣ್ಣ ಸ್ಕ್ರಾಚ್ ಆಗಿದ್ದಕ್ಕೆ ಕಾರೇ ಬೇಡ ಅಂದ್ಲು. ಹಾಗೆ ಈ ಹುಡುಗಿ ವಿಚಾರದಲ್ಲಿ ಏನೋ ಕೊರತೆ ಇದೆ ಅಂತ ಅನ್ಸಿದೆ, ಅದಕ್ಕೆ ಬೇಡ ಅಂದಿದ್ದಾಳೆ ಅಷ್ಟೇ. ಸುಮ್ನಿರಿ ಬಾಬಾ, ಚಂದ್ರನಲ್ಲೇ ರಾಶಿ ರಾಶಿ ಕಲೆ ಇದೆಯಂತೆ. ಇನ್ ಕಲೆಗಳೇ ಇಲ್ದೇ ಇರೋ ಅಂತ ಹುಡುಗಿನ ಎಲ್ಲಿಂದ ಕರ್ಕೊಂಡ್ ಬರ್ತಾಳೆ ನಿಮ್ ಸೊಸೆ? ಸೌಂದರ್ಯ ಹೇಳೋಂತ ಹುಡುಗಿ ಭೂಮಿ ಮೇಲೆ ಹುಟ್ಟಿರಲ್ಲ ಅನ್ಸುತ್ತೆ. ಆಕಾಶದಿಂದ ಅಪ್ಸರನೇ ಇಳಿದು ಬರ್ಬೇಕು. ಸೀರಿಯಸ್ಲಿ? ನಿಮ್ ಯಾರಿಗೂ ಅದಕ್ಕೆ ಮೇಲೆ ನಂಬಿಕೆ ಇಲ್ಲದೆ ಇರ್ಬೋದು, ಆದ್ರೆ ನಾನು ಅದಕ್ಕೆನ ಸಂಪೂರ್ಣವಾಗಿ ನಂಬ್ತೀನಿ. ಬಾಬಾ, ನಾನೇನು ನಮ್ಮ ಮನೆ ಕಡೆಯವ್ರನ್ನ ಈ ಮನೆಗೆ ಸಂಬಂಧ ಮಾಡ್ಕೋಬೇಕು ಅಂತ ನೋಡ್ತಾ ಇಲ್ಲ. ಈ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೀಲಿ ಅಂತ ಆಸೆ ಪಟ್ಟೆ ಅಷ್ಟೇ. ಹಾಗಲ್ಲಮ್ಮ, ನಮ್ಮ ಚಿರುಗೆ ಏನೇನು ಬೇಕು ಅಂತ ಸೌಂದರ್ಯಗೆ ಚೆನ್ನಾಗಿ ಗೊತ್ತು. ಭಾವ, ಕೆಲವು ನಿರ್ಧಾರದಿಂದ ನಮ್ಮ ಅರ್ಚನನ್ ಜೀವನ ಹೀಗಾಯ್ತು. ಆದ್ರೆ ಚಿರು ವಿಷಯದಲ್ಲಿ ಸೂಕ್ಷ್ಮವಾಗಿರ್ಬೇಕಲ್ವಾ? ಚಿರುಗೂ ಮದ್ವೆ ಆಗಿ ಅವಂದು ಅಂತ ಒಂದು ಸಂಸಾರ ಆಗಿ ಈ ಮನೆಯಲ್ಲಿ ತೊಟ್ಲು ತೂಗ್ಬೇಕು ಅನ್ನೋದೇ ನನ್ನ ಆಸೆ. ಈ ಮನೆಯಲ್ಲಿ ತೊಟ್ಲು ತೂಗ್ಬೇಕು ಅನ್ನೋದೇ ನನ್ನ ಆಸೆ. ಈ ಮನೇಲಿ ತೊಟ್ಲು ತೂಗಬಾರ್ದು. ತೂಗೋದಕ್ಕೆ ನಾನು ಬಿಡೋದಿಲ್ಲ.